ಭದ್ರಾ, ನೀನಾ? ಹಾಯ್ ಅದ್ಕೆ, ಹೇಗಿದ್ದೀರಾ? ಏನು ಹೇಳ್ದೆ ಸಡನ್ ಆಗಿ? ಬೆಳಗ್ಗೆ ತಾನೇ ಸಿಟಿಗ್ ಬಂದೆ. ರೋಡ್ ಕಾಂಟ್ರಾಕ್ಟಿಂದ 20 ಲಕ್ಷ ಬರ್ಬೇಕಿತ್ತು. ಅದನ್ನ ಕಲೆಕ್ಟ್ ಮಾಡ್ದೆ, ಕೆಲ್ಸ ಮುಗೀತು. ಹಾಗೆ ನಿಮ್ಮನ್ ನೋಡ್ಕೊಂಡ್ ಹೋಗೋಣ ಅಂತ ಬಂದೆ. ಓ, ಎಲ್ರೂ ಚೆನ್ನಾಗಿದಾರಾ? ಎಲ್ರೂ ಚೆನ್ನಾಗಿದಾರ ಅದ್ಕೆ. ಸರಿ ಸರಿ, ಫ್ರೆಶ್ ಆಗುವಂತೆ ಬಾ. ನೀನೇನು ಫ್ರೆಶ್ ಆಗದೆ ಬಂದಿದ್ಯಾ? ಅದು ನಾನು ನೈಟ್ ಡ್ರೆಸ್ ಏನು ತಗೊಂಬಂದಿಲ್ಲ. ಅಣ್ಣಂದೇನಾದ್ರೂ ಇದ್ರೆ ಕೊಡ್ತೀರಾ ಏನೋ ಸರಿ, ಅಂತ. ಕೊಡ್ತೀನಿರು. ಹೋಗಿ ಫ್ರೆಶ್ ಆಗ್ ಬಾ, ಊಟ ರೆಡಿ ಮಾಡ್ತೀನಿ. ಆ, ಅಣ್ಣ ಬಂದ್ಮೇಲೆನೆ ತಿಂತೀನಿ. ದಿವ್ಯಾ, ಅದ್ಕೆ ನಿಮ್ಮಣ್ಣ ಬರೋದಕ್ಕೆ ತುಂಬಾ ಲೇಟ್ ಆಗತ್ತೆ. ನೀನ್ ತಿಂದ್ಬಿಟ್ ಮಲ್ಕೋ. ಸರಿ. ದಿವ್ಯಾ, ಅದ್ಕೆ ನಿಮ್ಗೊಂದು ವಿಷಯ ಕೇಳ್ತೀನಿ, ಕರೆಕ್ಟಾಗಿ ಹೇಳ್ತೀರಾ? ಏನದು? ಕೇಳು. ನೀವು ಮನೇಲೂ ಕೂಡ ಸ್ಯಾರಿಯಲ್ಲೇ ಇರ್ತೀರಾ? ಹಾ, ಇರ್ತೀನಿ. ಹಾಗಿದ್ರೆ ನೈಟ್? ಏನ್ ಹೀಗ್ ಕೇಳ್ತಾ ಇದ್ದಾನೆ? ನಿಮ್ಮಣ್ಣ ಬರೋ ಹೊತ್ತಿಗೆ ಫ್ರೆಶ್ ಆಗಿ ನೈಟ್ ಡ್ರೆಸ್ ಹಾಕೋತೀನಿ. ನಾನು ಸಿಟಿ ಕಲ್ಚರ್ಗೆ ತುಂಬಾ ಅಭ್ಯಾಸ ಆಗಿದ್ದೀನಿ. ಮಾಡರ್ನ್ ಡ್ರೆಸ್ಸಸ್ ಕೂಡ ಹಾಕೋತೀನಿ. ಓಕೆನಾ? ನಿನ್ ಡೌಟ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಸುಸ್ತಾಗ್ ಬಂದಿದ್ಯಾ? ತಿಂದ್ಬಿಟ್ ಮಲ್ಕೋ. ಜರ್ನಿ ಮಾಡ್ಕೊಂಡ್ ಬಂದಿದ್ಯಲ್ಲ. ಹೊರಗಡೆ ಶೂಸ್ ಇದೆ. ಯಾರು ಬಂದಿದ್ರು? ನಿನ್ ಚಿಕ್ಕಣ್ಣನ್ ಮಗ ಭದ್ರಾ ಬಂದಿದ್ದಾನೆ. ಎಲ್ಲಿ ಮಲಗಿದಾನ? ಈಗ ಟೈಮ್ ಎಷ್ಟಾಗಿದೆ? ಅದ್ ಸರಿ, ನಿಂದು ಊಟ ಆಯ್ತಾ? ಹೋಮ್ ಲೋನ್ ಏನಾಯ್ತು? ಯಾರ ಹತ್ರನಾದ್ರೂ ಶ್ಯೂರಿಟಿ ಸೈನ್ ಹಾಕ್ಸಿದ್ರೆ ಲೋನ್ ಅಪ್ರೂವ್ ಮಾಡ್ತೀನಿ ಅಂದಿದ್ದಾರೆ. ಪರಿಚಯ ಇರೋರ್ ಹತ್ರ ಹೋಗಿದ್ದೆ. 5 ಲಕ್ಷ ಕೊಟ್ರೆ ಮಾತ್ರ ಸೈನ್ ಮಾಡ್ತೀನಿ ಅಂದ. ಅವ್ನ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ನೋ ಯೂಸ್. ನೋ ವರೀಸ್, ನಾನ್ ಬೇರೆಯವ್ರನ್ನ ಟ್ರೈ ಮಾಡ್ತೀನಿ. ಅಯ್ಯೋ, 5 ಲಕ್ಷ ಕೊಡ್ಬೋದಲ್ಲ? ಇದ್ದಕ್ಕಿದ್ದಂಗೆ 5 ಲಕ್ಷ ಅಂದ್ರೆ ಎಲ್ಲಿಂದ ಬರುತ್ತೆ? 1 ಲಕ್ಷ 2 ಲಕ್ಷಕ್ಕೆ ಸೈನ್ ಮಾಡೋರು ಸಿಗ್ತಾರೆ, ನೋಡ್ತೀನಿ ಬಿಡು ನಾನು. ಹಾಗಿದ್ರೆ ಸ್ವಂತ ಮನೆ ಮರ್ತ್ ಹಾಗೇನೆ ಬಿಡು. ಸುಮ್ನೆ ಎಲ್ರಿಗೂ ಹೇಳಿ ನನ್ ಮರ್ಯಾದೆ ಹೋಯ್ತು. ಬಾಯಿಗೆ ಬಂದಾಗ ಮಾತಾಬೇಡ, ಮಲ್ಕೋ. ಭದ್ರಾ, ಅಣ್ಣ ಹೆಂಗಿದೀಯೋ? ಚೆನ್ನಾಗಿದ್ದೀನಣ್ಣ. ದೊಡ್ಡಪ್ಪ ದೊಡ್ಡಮ್ಮ ಹೇಗಿದ್ದಾರೆ? ಎಲ್ರೂ ಚೆನ್ನಾಗಿದ್ದಾರಣ್ಣ. ಸರಿ ಕಣ, ನಂಗೆ ಅರ್ಜೆಂಟ್ ವರ್ಕ್ ಇದೆ, ನಾನ್ ಮತ್ತೆ ಸಿಗ್ತೀನಿ. ದಿವ್ಯಾ, ಅವ್ನಿಗೇನ್ ಬೇಕೋ ಅದನ್ನೆಲ್ಲ ಮಾಡ್ಕೊಡು. ಸರಿ ಕಣ, ನಾನ್ ಮತ್ತೆ ಸಿಗ್ತೀನಿ. ಸರಿ ಅಣ್ಣ. ಟಿಫಿನ್ ತಿನ್ನು ಬಾರೋ ಭದ್ರಾ. ಸರಿ, ಬರ್ತೀನಿ. ಅದ್ಕೆ ನೀವು ಹೋಗಿ. ಇದ್ದಕ್ಕಿದ್ದಂಗೆ 5 ಲಕ್ಷ ಅಂದ್ರೆ ಎಲ್ಲಿಂದ ಬರುತ್ತೆ? 1 ಲಕ್ಷ 2 ಲಕ್ಷಕ್ಕೆ ಸೈನ್ ಮಾಡೋರು ಸಿಗ್ತಾರೆ, ನೋಡ್ತೀನಿ ಬಿಡು ನಾನು. ಲಂಚ್ ರೆಡಿ, ತಿನ್ನುವಂತೆ ಬಾ. ಸರಿ, ಬರ್ತೀನಿ. ಅದ್ಕೆ ಹೇಳಣ. ಏನೋ ಟಿಫನ್ ಆಯ್ತಾ? ತಿಂದಿದ್ದಲ್ಲ ಕಣೋ, ನುಂಗಾಕ್ಬಿಟ್ಟೆ. ಅಡ್ಗೆ ಏನ್ ಟೇಸ್ಟಿಯಾಗಿ ಮಾಡ್ತಾರೋ ಅದ್ಕೆ. ಊಟದ ವಿಷಯದಲ್ಲಿ ನೀನ್ ಲಕ್ಕಿ ಕಣೋ. ನಾನ್ ವೆಜ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾಳ ಕಣೋ. ನಿನ್ಗೆ ಇಷ್ಟ ಆಗಿದ್ದನ್ ಕೇಳು, ಮಾಡ್ಕೊಡ್ತಾಳೆ. ಆಲ್ರೆಡಿ ಚಿಕನ್ ಸೆಲೆಕ್ಷನ್ ಮಾಡಿದೀನಿ ಕಣೋ. ತಿನ್ನಕ್ ವೇಟ್ ಮಾಡ್ತಾ ಇದೀನಿ ಅಷ್ಟೇ. ಓಕೆ ಕಣೋ, ನಾನ್ ಮತ್ತೆ ಫೋನ್ ಮಾಡ್ತೀನಿ. ಬಾಯ್. ಸರಿ ಕಣೋ. ಫುಡ್ ವಿಷಯದಲ್ಲ ಅಷ್ಟೇ ಅಲ್ಲ ಕಣೋ, ನೀನು ವೈಫ್ ವಿಷಯದಲ್ಲೂ ತುಂಬಾ ಲಕ್ಕಿ. ನೀವು ಕೇಳ್ತಿರೋ ಲೋನು 1 ಕೋಟಿ ರೂಪಾಯಿ. ಆ ಅಮೌಂಟು ಸ್ಯಾಂಕ್ಷನ್ ಆಗ್ಬೇಕಂದ್ರೆ ಮಿನಿಮಮ್ 5 ಲಕ್ಷ ಖರ್ಚಾಗತ್ತೆ. ಅದನ್ನ ಎಲ್ರಿಗೂ ಹಂಚಬೇಕು. ಸೊ ಅಷ್ಟು ಕೊಡ್ಲಿಲ್ಲ ಅಂದ್ರೆ ನಿಮ್ ಲೋನನ್ನ ಪ್ರೋಸೆಸ್ ಮಾಡೋದಕ್ಕಾಗೋದಿಲ್ಲ. ಹಾಗಿದ್ರೆ ಸ್ವಂತ ಮನೆ ಮರ್ತ್ ಹಾಗೇನೆ ಬಿಡು. ಸುಮ್ನೆ ಎಲ್ರಿಗೂ ಹೇಳಿ ನನ್ ಮರ್ಯಾದೆ ಹೋಯ್ತು. ಯಾರ ಹತ್ರನಾದ್ರೂ ಶ್ಯೂರಿಟಿ ಸೈನ್ ಹಾಕ್ಸಿದ್ರೆ ಲೋನ್ ಅಪ್ರೂವ್ ಮಾಡ್ತೀನಿ ಅಂದಿದ್ದಾರೆ. ಪರಿಚಯ ಇರೋರ್ ಹತ್ರ ಹೋಗಿದ್ದೆ. 5 ಲಕ್ಷ ಕೊಟ್ರೆ ಮಾತ್ರ ಸೈನ್ ಮಾಡ್ತೀನಿ ಅಂದ. ಅವ್ನ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ನೋ ಯೂಸ್. ಇದ್ದಕ್ಕಿದ್ದಂಗೆ 5 ಲಕ್ಷ ಅಂದ್ರೆ ಎಲ್ಲಿಂದ ಬರುತ್ತೆ? 1 ಲಕ್ಷ 2 ಲಕ್ಷಕ್ಕೆ ಸೈನ್ ಮಾಡೋರು ಸಿಗ್ತಾರೆ, ನೋಡ್ತೀನಿ ಬಿಡು ನಾನು. ಭದ್ರಾ, ನಾನ್ ನಿನ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕು. ಹೇಳಿ ದಿವ್ಯಾ. ಅದ್ಕೆ ನಾವ್ ಹೊಸ ಮನೆಗೋಸ್ಕರ ಲೋನ್ ಅಪ್ಲೈ ಮಾಡಿದೀವಿ. ಯಾರಾದ್ರೂ ಶ್ಯೂರಿಟಿಗೋಸ್ಕರ ಸೈನ್ ಮಾಡ್ದೆ ಹೋದ್ರೆ ಲೋನ್ ಅಪ್ಲೈ ಮಾಡಕ್ ಆಗಲ್ಲ ಅಂತಿದ್ದಾರೆ ಬ್ಯಾಂಕ್ನವರು. ಸೈನ್ ಹಾಕೋದಿಕ್ಕೆ 5 ಲಕ್ಷ ರೂಪಾಯಿ ಕೇಳ್ತಾ ಇದಾರೆ. ನಮ್ ಹತ್ರ ಇರೋ ದುಡ್ಡು ಡೌನ್ ಪೇಮೆಂಟ್ಗೆ ಸಾಕಾಗತ್ತೆ. ನಿಮ್ಮಣ್ಣ ಟ್ರೈ ಮಾಡ್ತಾನೆ ಇದಾರೆ, ಆದ್ರೆ ಆಗ್ತಿಲ್ಲ. ನನ್ಗೊಂದ್ 10 ಲಕ್ಷ ಬೇಕು. ನಿಮಗ್ ಬೇಕಾಗಿರೋ 10 ಲಕ್ಷ ಕೊಡ್ತೀನಿ. ಅದ್ರ ಬದಲಾಗಿ ನಂಗೇನ್ ಸಿಗುತ್ತೆ? ನಿನ್ಗೇನ್ ಬೇಕು?
ನೀವೇನ್ ಕೊಡ್ಬೇಕನ್ಕೊಂಡಿದ್ದೀರಾ? ನಗ್ತಿದ್ದೀರಾ ಅಂದ್ರೆ ನಂಗೇನ್ ಬೇಕು ಅನ್ನೋದು ನಿಮಗೆ ಅರ್ಥ ಆಯ್ತು ಅಂದ ಹಾಗೆ. ಕಣ್ಬಿಡು ದಿವ್ಯಾತ್ಗೆ. ಶಾಕ್ ಆಗ್ತಾ ಇದೆಯಾ ದಿವ್ಯಾತ್ಗೆ? ಅಣ್ಣ ಹೊಸ ಮನೆಗೋಸ್ಕರ ಲೋನ್ ಅಪ್ಲೈ ಮಾಡಿದ್ರು ಅನ್ನೋದು ನಂಗೆ ಗೊತ್ತಿತ್ತು. ಶ್ಯೂರಿಟಿಗೋಸ್ಕರ ಹುಡುಕ್ತಾ ಇದ್ದಾರೆ ಅನ್ನೋ ವಿಷಯ ಕೂಡ ನಂಗೆ ಗೊತ್ತು. ಅಣ್ಣಂಗೆ ಕೊಡಕ್ಕಂತ 20 ಲಕ್ಷ ಚೆಕ್ ಕೂಡ ತಂದಿದ್ದೀನಿ. ಊರಲ್ಲೆಲ್ಲರೂ ನಿನ್ ಬಗ್ಗೆ ಒಳ್ಳೇದೇ ಮಾತಾಡ್ತಾ ಇದ್ರು. ನಾನು ಚೆಕ್ ಮಾಡೋಣ ಅಂತಾನೆ ಬಂದೆ. ದುಡ್ಗೋಸ್ಕರ ಕ್ಯಾರೆಕ್ಟರ್ ಬದಲಾಯಿಸ್ಕೋಬೇಡ ಅದ್ಕೆ. ಹಲೋ, ಹೇಳೋ. ಹಲೋ ಅಣ್ಣ, ನಿನ್ ಹೌಸ್ ಲೋನ್ ವಿಷಯ ಚಿಕ್ಕಮ್ಮ ನಂಗೆ ಹೇಳಿದ್ರು. ನಿಂಗೆ ಕೊಡಕ್ಕಂತಾನೆ 20 ಲಕ್ಷ ಚೆಕ್ ಕೂಡ ತಂದಿದ್ದೀನಿ ಅಣ್ಣ. ಲೇ, ಇದೆಲ್ಲ ಯಾಕೋ ಇವಾಗ? ಬಂದ್ ಮಾತಾಡ್ತೀನಿ. ಅಣ್ಣ, ನಂಗೆ ಬೇರೆ ವರ್ಕ್ ಇದೆ ಅಣ್ಣ. ನಾನು ನಿಮ್ಮ ಮನೆ ಗೃಹ ಪ್ರವೇಶ ದಿನ ಸಿಗ್ತೀನಿ, ಸರಿನಾ ಅಣ್ಣ? ಬಾಯ್. ಸರಿ ಕಣೋ, ನಾನು ನಿಂಗೆ ಆಮೇಲೆ ಫೋನ್ ಮಾಡ್ತೀನಿ, ಅವಾಗ ಮಾತಾಡೋಣ. ಸರಿ ಅಣ್ಣ, ನಾನೇನು ಬರ್ತೀನಿ. ಇಂಥ ಕಷ್ಟಗಳು ಜೀವನ ಪೂರ್ತಿ ಬರ್ತಾನೆ ಇರುತ್ತೆ. ಅದನ್ನ ಧೈರ್ಯವಾಗಿ ಎದುರಿಸ್ಬೇಕೇ ಹೊರತು ಇಂಥ ಕೆಟ್ಟ ನಿರ್ಧಾರನ ತಗೋಬಾರ್ದದ್ಕೆ. ನಮ್ಮ ಅಣ್ಣನ ನಂಬಿಕೆನ ನೀವು ಉಳಿಸ್ತೀರಾ ಅಂತ ಅನ್ಕೊಂಡಿದ್ದೀನಿ. ಯಾವತ್ತೇ ಏನೇ ಕಷ್ಟ ಬಂದ್ರೂ ನಾನಿದ್ದೀನಿ ಅನ್ನೋದನ್ನ ಮರಿಬೇಡಿ. ಹೋಗ್ಬರ್ತೀನತ್ಗೆ.